students, welcome you all to PW Kannada 9th and 10th channel ಹಾಗೂ ಆಕ್ಟಿವಿಟಿ ವಿಡಿಯೋ. ಸೊ ಈ ವಿಡಿಯೋದಲ್ಲಿ 1.6 ಆಕ್ಟಿವಿಟಿಯನ್ನು ಡಿಸ್ಕಷನ್ ಮಾಡೋಣ. ಏನಿದೆ ಆಕ್ಟಿವಿಟಿಯಲ್ಲಿ ಅಂತ ಹೇಳಿ ನೋಡೋಣ. ಓಕೆ, ಸೊ 1.6 ಆಕ್ಟಿವಿಟಿ ಇಸ್ ರಿಗಾರ್ಡಿಂಗ್ ಡಿಕಂಪೋಸಿಂಗ್, ಹೀಟನ್ನು ಸಪ್ಲೈ ಮಾಡಿ ಸ್ಪ್ಲಿಟ್ ಮಾಡುವಂತಹ ರಿಯಾಕ್ಷನ್. ಡಿಕಂಪೋಸಿಂಗ್ ಲೆಡ್ ನೈಟ್ರೇಟ್ ಬೈ ಪ್ರೊವೈಡಿಂಗ್ ಹೀಟ್ ಎನರ್ಜಿ. ಸೊ ಅದಕ್ಕೋಸ್ಕರ ಬಾಯ್ಲಿಂಗ್ ಟ್ಯೂಬ್ನಲ್ಲಿ ನಾವು 2 grams ಅಷ್ಟು ಲೆಡ್ ನೈಟ್ರೇಟನ್ನು ತಗೊಳ್ಬೇಕು. ಸೊ ಲೆಡ್ ನೈಟ್ರೇಟ್ ಫಾರ್ಮುಲಾ ಹೇಗೆ ಬರೆಯುವಂಥದ್ದು? PbNO3 ಹೋಲ್ ಟ್ವೈಸ್. ಅರ್ಥ ಏನು? Pbಗೆ +2 ಚಾರ್ಜ್ ಇದೆ, Pbಗೆ +4 ಚಾರ್ಜ್ ಕೂಡ ಇದೆ, ಬಟ್ Pb ಈಸ್ ಆಲ್ವೇಸ್ ಕಂಫರ್ಟಬಲ್ ಎಕ್ಸಿಬಿಟಿಂಗ್ +2 ಚಾರ್ಜ್ ಅಂತ ಹೇಳಿದ್ರೆ Pb ಬೇರೆ ಇತರೆ ಕಂಪೌಂಡ್ಸ್ಗಳ ಜೊತೆ ಕಂಬೈನ್ ಮಾಡಬೇಕಾದ್ರೆ 2 ಎಲೆಕ್ಟ್ರಾನ್ಸನ್ನು ಈಸಿಯಾಗಿ ಕಳ್ಕೊಳ್ಳುತ್ತೆ. ನೈಟ್ರೇಟ್ ಅಯಾನನ್ನು ಹೇಗೆ ಬರೀತೀರಾ? NO3 -1. This group of ion carries -1 charge ಅಂತ ಹೇಳಿದ್ರೆ this group of ion is capable of taking 1 electron ಅಥವಾ combining with 1 hydrogen. ಬೇರೆ ಬೇರೆ ಡೆಫಿನೇಷನ್ಸ್ ಬರೀಬಹುದು. ಸೊ ಕ್ರಾಸ್ ದ ಚಾರ್ಜ್ 1 ಇಲ್ಲಿಗೆ ಹೋಗುತ್ತೆ, ಆಮೇಲೆ 2 ಅಂತ ಹೇಳುವಂಥದ್ದು ಅಪ್ಲಿಕೇಬಲ್ ಟು 1 ನೈಟ್ರೋಜನ್ ಆಸ್ ವೆಲ್ ಆಸ್ 3 ಆಕ್ಸಿಜನ್. ಹಾಗಾಗಿ ಐ ಶುಡ್ ಪುಟ್ ದ ಬ್ರಾಕೆಟ್ ಆ್ಯಂಡ್ ರೈಟ್ ಹಿಯರ್ ಆಸ್ PbNO3 ಹೋಲ್ ಟ್ವೈಸ್. ಸೊ ಅವ್ರು ಕೇಳ್ತಾರೆ ಏನು ಇದರಲ್ಲಿ ಕ್ಯಾಟಯಾನ್ಸ್, ಯಾವ್ದು ಇದರಲ್ಲಿ ಆನಯಾನ್ಸ್ ಅಂತ ಹೇಳಿ. ನೀಟಾಗಿ ಗೊತ್ತಿರಬೇಕು ನಿಮಗೆ. ಕ್ಯಾಟಯಾನ್ ಅಂತ ಹೇಳಿದ್ರೆ ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸ್ ಅಲ್ವಾ. ಕ್ಯಾಟಯಾನ್ಸ್ ಯಾವುದು? ಈ ಒಂದು ಕಂಪೌಂಡ್ನಲ್ಲಿ ಲೆಡ್ ಅಥವಾ ಪ್ಲಂಬಮ್ 2+ ಅಯಾನ್. ಆನಯಾನ್ ಯಾವುದು ಇದರಲ್ಲಿ? ಆನಯಾನ್ NO3 - ಅಯಾನ್. ಇದ್ರದ್ದು ಹೆಸರೇನು? ನೈಟ್ರೇಟ್ ಅಯಾನ್. ಆನಯಾನ್ಸ್ಗಳಿಗೆ ಸ್ವಲ್ಪ ಟ್ವಿಸ್ಟಿಂಗ್ ನೇಮ್ ಇರುತ್ತೆ, ಬಟ್ ಮೋಸ್ಟ್ ಆಫ್ ದ ಕ್ಯಾಟಯಾನ್ಸ್ಗಳಿಗೆ ನಾರ್ಮಲ್ ನೇಮ್ ಇರುತ್ತೆ. ಲೆಡ್ 2+ ಅಯಾನ್ ಅಂತಲೇ ಬರಿತೀವಿ ನಾವು. ಓಕೆ, ಆಲ್ ಸೆಟ್? ಎಸ್. ನಾವು ಹೀಟ್ ಮಾಡಿದಾಗ ಏನಾಗುತ್ತೆ, ಏನನ್ನು ಅಬ್ಸರ್ವ್ ಮಾಡ್ತೀವಿ? ಬ್ರೌನ್ ಕಲರ್ ಗ್ಯಾಸ್ ಬರುವಂಥದ್ದನ್ನ ಅಬ್ಸರ್ವ್ ಮಾಡ್ತೀವಿ. ಅದಕ್ಕೆ ಅವರು ಬ್ರೌನ್ ಕಲರ್ ಈ ಥರ ದಾರ ಹಾಕಿ ಅಥವಾ ಒಂದು ಡ್ಯಾಶ್ ಲೈನ್ಸ್ ಎಲ್ಲ ಹಾಕಿ ತೋರಿಸಿದ್ದಾರೆ. ಸೊ ವೆನ್ ಯು ಹೀಟ್ ದಿಸ್ ವೈಟ್ ಕಲರ್ ಕಂಪೌಂಡ್, ಬ್ರೌನ್ ಟಾಕ್ಸಿಕ್ ಗ್ಯಾಸ್, ಇಟ್ ಇಸ್ ಅ ಪ್ರೈಮರಿ ಪೊಲ್ಯೂಟೆಂಟ್, ನೈಟ್ರೋಜನ್ ಡೈಆಕ್ಸೈಡ್ ಅಂತ ಹೇಳುವಂಥದ್ದು. ಸೊ ಆ ಒಂದು ಗ್ಯಾಸ್ ಹೊರಗಡೆಗೆ ಬರ್ತಾ ಇದೆ. ಆಬ್ವಿಯಸ್ಲಿ ನೆನ್ಪಿಟ್ಕೊಳ್ಳಿ, ನೈಟ್ರೇಟ್ ಅಂತ ಹೇಳುವಂತಹ ಸಾಲ್ಟಿಂದ ನಿಮಗೆ ಪಕ್ಕಾ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಒನ್ ಪ್ರಾಡಕ್ಟ್ ನಿಮಗೆ ಗೊತ್ತಾಯಿತು ಇಲ್ಲಿ, NO2 ಗ್ಯಾಸ್. ಸೊ ಆಲ್ಸೋ ಆಕ್ಸಿಜನ್ ಗ್ಯಾಸ್ ಕೂಡ ಅದರಿಂದ ಡಿಕಂಪೋಸ್ ಆಗುತ್ತೆ. ಸೊ ಇನ್ನು ಮಿಕ್ಕಿದೇನು? PB ಅಂತೂ ಇರಲೇಬೇಕು, ಆಕ್ಸಿಜನ್ ಕೂಡ ಅದ್ರ ಜೊತೆ ಕಂಬೈನ್ ಆಗಲೇಬೇಕು. ಸೊ ಆಕ್ಸೈಡ್ ಆಫ್ PB, ಇಟ್ ಇಸ್ ಅನ್ ಆಂಫೋಟೆರಿಕ್ ಆಕ್ಸೈಡ್. ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಹೇಳಿದ್ರೆ ಯೂಶಲಿ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್ ಅಲ್ವಾ. ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್ ಬಿಕಾಸ್ ವೆನ್ ದೇ ಡಿಸಾಲ್ವ್ ಇನ್ ವಾಟರ್ ದೇ ಪ್ರೊಡ್ಯೂಸ್ hydroxide ion. But this PbO, just like your aluminum oxide, PbO is also an amphoteric oxide. It shows the characteristic of acid as well as base. All set. ಈ PbNO3 ಹೋಲ್ ಟ್ವೈಸ್ ಅನ್ನು ಬ್ಯಾಲೆನ್ಸ್ ಮಾಡಬೇಕಲ್ವಾ? ಹೇಗೆ ಬ್ಯಾಲೆನ್ಸ್ ಮಾಡೋಣ? ಫಸ್ಟಿಗೆ ರೈಟ್ ಹ್ಯಾಂಡ್ ಸೈಡ್ ಅಂದರೆ ನಮ್ಮ ಪ್ರಾಡಕ್ಟ್ ಸೈಡ್ ನಾನು ಹೀಗೆ ಬರ್ತೀನಿ, ಇಲ್ಲಾಂದರೆ ಕನ್ಫ್ಯೂಷನ್ ಆಗುತ್ತೆ. ನನಗೂ ಕೂಡ ಕನ್ಫ್ಯೂಷನ್, ನಿಮಗೂ ಕೂಡ ಕನ್ಫ್ಯೂಷನ್. ರಿಯಾಕ್ಟೆಂಟ್ ಸೈಡು, ಪ್ರಾಡಕ್ಟ್ ಸೈಡು ಹೇಗಿದೆ ಲೆಕ್ಕಾಚಾರ ನೋಡ್ಕೊಂಡು ಬೇಡವಾ? ಒಂದು PB. ಮೆಟಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು, ಇದೇ ಆರ್ಡರಿಗೆ ಹೋಗ್ತೀನಿ. ಮೆಟಲ್ ಈಕ್ವಲ್ ಇದೆ. ನಾನ್ ಮೆಟಲ್ ಅಪಾರ್ಟ್ ಫ್ರಮ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ತಗೊಳ್ಳೋದಾದರೆ ನೈಟ್ರೋಜನಿಗೆ ಹೋಗೋಣವಾ? ಆಕ್ಸಿಜನು ಹೈಡ್ರೋಜನು ಬಿಟ್ಟು ಮಿಕ್ಕಿದ ನಾನ್ ಮೆಟಲ್ಸನ್ನು ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿ. ನೈಟ್ರೋಜನ್ ಇಲ್ಲಿ 2 ಇದೆ, ಇಲ್ಲಿ ಬರೀ ಒಂದೇ ಇದೆ. ಸೊ ಐ ವಿಲ್ ರೈಟ್ ಹಿಯರ್ 2. ಸುಮ್ಮನೆ 2 ಅಂತ ಹೇಳಿ ಬರ್ತೀನಿ. ಆಯಿತು, ಮತ್ತೆ ಆಕ್ಸಿಜನಿಗೆ ಹೋಗ್ತೀನಿ. ರಿಯಾಕ್ಟೆಂಟ್ ಕಡೆ 6 ಆಕ್ಸಿಜನ್ ಇದೆ, ಪ್ರಾಡಕ್ಟ್ ಕಡೆ 1, 2 2s are 4 +1 5 +2 7 ಆಕ್ಸಿಜನ್ ಇದೆ. ಎಲ್ಲಿ ಆಕ್ಸಿಜನ್ ಜಾಸ್ತಿ ಇದೆ? ಪ್ರಾಡಕ್ಟ್ ಕಡೆ ಆಕ್ಸಿಜನ್ ಜಾಸ್ತಿ ಇದೆ. ಈಗ ಆಕ್ಸಿಜನ್ ನೀವು ಎಲ್ಲಿ ಜಾಸ್ತಿ ಮಾಡ್ಕೊಳ್ಬೇಕು? ರಿಯಾಕ್ಟೆಂಟ್ ಕಡೆ. ಮಲ್ಟಿಪ್ಲೈ ಬೈ ದ ನೆಕ್ಸ್ಟ್ ಸಿಂಪ್ಲೆಸ್ಟ್ ನಂಬರ್ 2 ಅಂತ ಹೇಳಿ ಮಲ್ಟಿಪ್ಲೈ ಮಾಡಿದಾಗ Pbದು ಕೌಂಟ್ ಏನಾಯಿತು? ಜಾಸ್ತಿ ಆಯಿತಾ? ಎಷ್ಟು Pbದು ಕೌಂಟ್ ಇಲ್ಲಿ? 2, ಇಲ್ಲೂ 2 ಆಯಿತು. ಆಮೇಲೆ ನೈಟ್ರೋಜನ್ ಕೌಂಟ್ ಎಷ್ಟಾಯಿತು? 2 2s are 4 ನೈಟ್ರೋಜನ್. ಹೌದಾ? ನಾನು ಇಲ್ಲೂ ಕೂಡ 4 ನೈಟ್ರೋಜನ್ ಬರಿಬೋದಾ? ಎಸ್. ಆಕ್ಸಿಜನ್ ಕೌಂಟ್ ನೋಡಿ, ಫಸ್ಟು ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 3 2s are 6 ಇಂಟು 2. ಸೊ ಇವಾಗ ಆಕ್ಸಿಜನ್ ಕೌಂಟ್ ಚೇಂಜ್ ಆಗುತ್ತಲ್ವ ಎರಡು ಕಡೆ. 12 ಆಕ್ಸಿಜನ್ ಆಯಿತು. ಎಲ್ಲಿ? ರಿಯಾಕ್ಟೆಂಟ್ ಕಡೆ 12 ಆಕ್ಸಿಜನ್ ಆಯಿತು.
ಇಲ್ಲಿ 3 ಇತ್ತು, ಬ್ರಾಕೆಟ್ ಹೊರಗಡೆ 2 ಇತ್ತು. 3 2s 6 ಅನ್ನು ಮಲ್ಟಿಪ್ಲೈ ಮಾಡಿ ಬಂದ ವ್ಯಾಲ್ಯೂವನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ ಟು ಗೆಟ್ ದ ಟೋಟಲ್ ನಂಬರ್ ಆಫ್ ಆಕ್ಸಿಜನ್ ಇನ್ ದ ರಿಯಾಕ್ಟೆಂಟ್ ಸೈಡ್. 12 ಆಕ್ಸಿಜನ್ ಇದೆ. ಈಗ ಇಲ್ಲೂ ಕೂಡ 12 ಆಕ್ಸಿಜನ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಿ. 2 ಆಕ್ಸಿಜನ್ ಪ್ಲಸ್ 4 2s 8 ಆಕ್ಸಿಜನ್ ಪ್ಲಸ್ ಇಲ್ಲೂ ಕೂಡ 2 ಇದೆ. ಟೋಟಲ್ 12 ಆಕ್ಸಿಜನ್ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲೂ ಇದೆ. ಅಂದರೆ ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲೂ ಎರಡೂ ಕಡೆ ಅಥವಾ ಪ್ರಾಡಕ್ಟ್ ಸೈಡ್ ಅಥವಾ ರಿಯಾಕ್ಟೆಂಟ್ ಸೈಡ್ ಎರಡೂ ಕಡೆ ಆಕ್ಸಿಜನ್ ಕೌಂಟ್ ಕೂಡ ಬ್ಯಾಲೆನ್ಸ್ ಆಯಿತು. ಸೊ ಕಲರ್ ಏನಿರುತ್ತೆ ಇವಾಗ, ವಾಟ್ ಕಲರ್ ಡು ಯು ಅಬ್ಸರ್ವ್? ಡೆನ್ಸ್ ಆಗಿರುವಂತಹ ಯೆಲ್ಲೋ ಕಲರ್ ರೆಸಿಡ್ಯೂ ನಿಮಗೆ ಸಿಗುತ್ತೆ. ಪ್ರಾಡಕ್ಟಲ್ಲಿ ವೈಟ್ ಕಲರ್ ಲೆಡ್ ನೈಟ್ರೇಟ್ ಇತ್ತು. ಇದೇನಿದು? ಲೆಡ್ ನೈಟ್ರೇಟ್. ಯಾವ ಕಲರ್ ಇದು? ವೈಟ್ ಕಲರ್. ವೈಟ್ ಇಸ್ ನಾಟ್ ಅ ಕಲರ್, ವೈಟ್ ಅಪಿಯರೆನ್ಸ್ ಇತ್ತು. ಅದು ಇವಾಗ ಯಾವ ಕಲರ್ ಆಗಿ ಫಾರ್ಮ್ ಆಯಿತು? ರೆಸಿಡ್ಯೂ, ಯೆಲ್ಲೋ ರೆಸಿಡ್ಯೂ. ರೆಸಿಡ್ಯೂ ಅಂತ ಹೇಳಿದ್ರೆ ಏನು ಉಳ್ಕೊಳ್ಳುತ್ತೆ? ಸಾಲಿಡು, ಇನ್ಸಾಲ್ಯುಬಲ್ ಸಾಲಿಡ್, ಅದು ಆಫ್ಟರ್ ಹೀಟಿಂಗ್. ಆಯಿತಾ? ಯೆಲ್ಲೋ ರೆಸಿಡ್ಯೂ ಆಫ್ ಲೆಡ್ ಆಕ್ಸೈಡ್. ಪಿ ಬಿ ಅಂದರೆ ಲೆಡ್ಡು, ಅದು ಆಕ್ಸಿಜನ್ ಜೊತೆ ಇದ್ದಾಗ ಆಕ್ಸೈಡ್ ಫಾರ್ಮ್ ಆಗುತ್ತೆ, ಲೆಡ್ ಆಕ್ಸೈಡ್. ಜೊತೆಗೆ ಬ್ರೌನ್ ಕಲರ್ ನೈಟ್ರೋಜನ್ ಗ್ಯಾಸ್. ಇದೇನಿದು? ಬ್ರೌನ್ ಕಲರ್ ನೈಟ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಈ ರಿಯಾಕ್ಷನಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದೆಲ್ಲ ಹುಡುಕ್ತೀರಾ? ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗುವಂಥದ್ದು, ನೈಟ್ರೋಜನ್ ಗ್ಯಾಸ್ ರಿಲೀಸ್ ಆಗುವಂಥದ್ದು, ಸಾಲಿಡ್ ಕಲರ್ ಅಂದರೆ ಡಿಫ್ರೆಂಟ್ ಕಲರ್ ಇರುವಂತಹ ರೆಸಿಡ್ಯೂ ಫಾರ್ಮ್ ಆಗೋದು. ಇಲ್ಲೂ ಕೂಡ ಕಲರ್ ಚೇಂಜನ್ನು ನೋಡ್ತೀರಾ, ಫ್ರಮ್ ವೈಟ್ ಟು ಯೆಲ್ಲೋ. ಅದೇ ಥರ ಕಲರ್ ಚೇಂಜ್ ಇನ್ ದ ಗ್ಯಾಸ್, ಬ್ರೌನ್ ಕಲರ್ ಗ್ಯಾಸ್ ರಿಲೀಸ್ ಆಗುವಂಥದ್ದು. ಸೊ ಇವಲ್ಯೂಷನ್ ಆಫ್ ಗ್ಯಾಸ್ ಅಂತ ಹೇಳಿ ಒಂದು ಕ್ಯಾರೆಕ್ಟರಿಸ್ಟಿಕ್ ಬರಿಬೋದು. ಇನ್ನೊಂದು ಚೇಂಜ್ ಇನ್ ಕಲರ್ ಅಂತ ಹೇಳುವ ಕ್ಯಾರೆಕ್ಟರಿಸ್ಟಿಕ್. ಒಂದು ರಿಯಾಕ್ಷನ್ ಆಗ್ತಿದೆ ಅಂತ ಹೇಳಿದರೆ ಏನು ಬದಲಾವಣೆಗಳನ್ನ ನೋಡ್ತೀರಾ ಅಂತ ಹೇಳಿದ್ರೆ ಈ ಬದಲಾವಣೆಗಳು, ಚೇಂಜ್ ಇನ್ ಕಲರ್ ಬಣ್ಣದ ಬದಲಾವಣೆ, ಅಥವಾ ಗಾಳಿ ಅದರಿಂದ ಹೊರಗೆ ಬರುವಂಥದ್ದು, ಗ್ಯಾಸ್ ಅದರಿಂದ ಹೊರಗೆ ಬರುವಂಥದ್ದು. ಹೌದಾ? ಸೊ ದಟ್ಸ್ ಹೌ ಯು ಕ್ಯಾನ್ ಕನ್ಕ್ಲೂಡ್ ದಿಸ್ ಡಿಕಂಪೋಸಿಷನ್ ರಿಯಾಕ್ಷನ್. ಇಲ್ಲಿ ಡಿಕಂಪೋಸ್ ಆಗಬೇಕಂದ್ರೆ ಹೀಟ್ ಕೊಡಲೇಬೇಕು. ಈದರ್ ಯು ಶುಡ್ ರೈಟ್ ಇಟ್ ಆಸ್ ಹೀಟ್, HEAT, ಹೀಟ್ ಅಂತ ಹೇಳಿ ಬರೀಬೇಕು, ಅಥವಾ ಈ ಡೆಲ್ಟಾ ಸಿಂಬಲನ್ನು ನೀವು ಮೆನ್ಷನ್ ಮಾಡಲೇಬೇಕು. ಸೊ ದಾಟ್ಸ್ ಆಲ್ ಅಬೌಟ್ activity 1.6. Thank you so much. Hope this activity was helpful for you. So I'll meet you in one more activity. Until then, take care. Bye bye.